ದುಡ್ಡಿನ ಬೆಲೆ ಗೊತ್ತಿರೋರ್ಗೆನೆ ಅದ್ ಕಳ್ದಾಗ ಆಗೋ ನೋವು ಅರ್ಥ ಆಗೋದು. ಓ, ನೀವ್ ಹಂಗರ್ಥ ಮಾಡ್ಕೊಂಡ್ರಾ? ಈಗ್ಲೂ ನೋಡಿ, ಗಾಯ ಆಗಿದೆ ಅಂತ ಈ ತರ ರೋಡ್ ಸೈಡ್ ಅಲ್ಲಿ ನನ್ ಜೊತೆ ಕುತ್ಕೊಂಡು ಗಾಯಕ್ಕೆ ಮದ್ದು ಹಚ್ಕೋತಾ ಇದ್ದೀರಾ. ಅಂದ್ರೆ ನೀವು ನಮ್ ತರನೇ ತಲೆ ಮೇಲೆ ಒಂಚೂರು ಊಟಕ್ಕೆ ತಿಳಿ ಸಾರಿದ್ರೆ ನೆಮ್ಮದಿ ಪಡೋ ಮಿಡಲ್ ಕ್ಲಾಸ್ ಜನ ಅನ್ಸುತ್ತೆ. ಅಬ್ಬಾ, ಅಷ್ಟೊಂದ್ ನೋವಾಗ್ತಿದ್ರೆ ಆಸ್ಪತ್ರೆಗೆ ಹೋಗೋಣ. ಬೇಡ ಬೇಡ, ಹಾಸ್ಪಿಟ್ಲಿಗೆ ಹೋದ್ರೆ ರೋಡಲ್ಲಿ ಬಿದ್ದಿದ್ದು TT ಇಂಜೆಕ್ಷನ್ ಹಾಕ್ಸ್ಕೋಬೇಕು ಅಂತ ಹೇಳ್ತಾರೆ. ಸೊ ಬೇಡ. ತಗೊಂಡ್ರೆ ಆಯ್ತು. ಸುಮ್ನೆ ಯಾಕದಲ್ಲ? ನೋಡಿದ್ರ ನೀವು ನಮ್ ತರದವ್ರೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಆಸ್ಪತ್ರೆ ಮೆಡಿಸಿನ್ ಅಂತ ಹಣ ಖರ್ಚು ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀರಾ. ಇಂಜೆಕ್ಷನ್ ಹೆಂಗಪ್ಪ ಹಾಕ್ಸ್ಕೊಳ್ಳೋದಂತ ಯೋಚನೆ ಮಾಡ್ತಿದ್ರೆ ಏನಂದ್ರಿ? ಏನಿಲ್ಲ, ನೀವ್ ಹೇಳೋದ್ ನೋಡಿದ್ರೆ ನಿಮ್ಗೆ ಆಸ್ಪತ್ರೆ ತುಂಬಾ ದೂರ ಅನ್ಸತ್ತೆ. ಈ ತರ ಸಣ್ಣ ಪುಟ್ಟದಕ್ಕೆಲ್ಲ ಆಸ್ಪತ್ರೆಗೆ ಹೋಗಕ್ಕಾಗತ್ತಾ? ಬಿದ್ಗಾಯಕ್ಕೆ ಅರ್ಶನದ ಪುಡಿ, ಸುಟ್ಗಾಯಕ್ಕೆ ಜೇನುತುಪ್ಪ, ಅಲೋವೆರಾ. ಇನ್ನು ಮಂಡಿ ನೋವು, ಸೊಂಟ ನೋವಿಗೆ ಬೆಳ್ಳುಳ್ಳಿ ಎಣ್ಣೆ, ಕಲ್ಲುಪ್ಪು ಮಸಾಜ್. ಹೀಗೆ ಮನೆ ಮದ್ದಲ್ಲೇ ಕಡಿಮೆ ಮಾಡ್ಕೊಳ್ಳೋದು ನಾವು. ಇದೆಲ್ಲ ಅಡ್ಗೆ ಮನೇಲಿ ಸಿಗೋ ಪದಾರ್ಥನ ಅಥವಾ ಮೆಡಿಕಲ್ ಶಾಪಲ್ಲಿ ಸಿಗೋ ಔಷಧಿನ? ಬಿಟ್ರೆ ಕಡ್ಲೆ ಟೊಮೆಟೊನು ಮನೆ ಮದ್ದಂತ ಹೇಳ್ಬಿಡ್ತೀರಾ? ಹೌದು, ಮತ್ತೆ ಕಳ್ಳೆ ಇಟ್ಟು ಟೊಮೆಟೊ ರಸನ ಮೊಸರಲ್ಲಿ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಕೊಂಡ್ರೆ ಮುಖ ಪಳಪಳ ಅಂತಿರುತ್ತೆ ಗೊತ್ತಾ? ಇದರ ಮುಂದೆ ಶ್ರೀಮಂತರು ಮಾಡ್ಕೊಳ್ಳೋ ಫೇಸ್ ಪ್ಯಾಕ್ ಎಲ್ಲ ಯಾವ ಲೆಕ್ಕ? ಹೊಟ್ನಲ್ಲಿ ಶ್ರೀಮಂತರಿಗೂ ನಿಮ್ಗೂ ಎಣ್ಣೆ ಸಿಗಕ್ಕೆ ಅನ್ನಿ. ಹಾಗೇನಿಲ್ಲ, ಅವ್ರಿಗೂ ನಂಗೂ ಸೆಟ್ ಆಗಲ್ಲ ಅಷ್ಟೇ. ಎಲ್ಲ ಶ್ರೀಮಂತರನ್ನ ಯಾಕೆ ಒಂದೇ ತಟ್ಟೆಲಿ ಇಟ್ಟು ನೋಡ್ತೀರಾ? ಎಲ್ರೂ ಕೆಟ್ಟವರಾಗಿರಲ್ಲ. ಅಯ್ಯೋ, ಹಾಗಲ್ಲ, ಒಳ್ಳೆಯವರು ಇರ್ತಾರೆ. ನಾನು ತುಂಬಾ ಜನರನ್ನ ನೋಡಿದ್ದೀನಿ. ಆದ್ರೂ ಎಷ್ಟೇ ಒಳ್ಳೆಯವರಾಗಿದ್ರು ಶ್ರೀಮಂತರನ್ನ ದೂರದಿಂದಾನೆ ಹಾಯ್ ಬಾಯ್ ಅಂತ ಹೇಳಕ್ ಚಂದ. ಮನ್ಸ್ ಬಿಚ್ಚಿ ಮಾತಾಡಿ ಕಷ್ಟ ಸುಖ ಹಂಚ್ಕೊಳ್ಳೋದಕ್ಕೆ ಶ್ರೀಮಂತರು ಸರಿ ಬರಲ್ಲ. ಅಂದ್ರೆ ಶ್ರೀಮಂತರಿಗೆ ಮನ್ಸಿರಲ್ವಾ? ಇರುತ್ತೆ, ಆದ್ರೆ ಕಷ್ಟನೇ ನೋಡ್ದೇ ಇರೋರು ನಮ್ ಕಷ್ಟನ ಹೇಗೆ ಅರ್ಥ ಮಾಡ್ಕೋತಾರೆ ಹೇಳಿ? ಸಣ್ಣ ಪುಟ್ಟದ್ರಲ್ಲೇ ಖುಷಿ ಪಡೋ ನಮ್ಮಂತವ್ರ ಸುಖ ಅವ್ರಿಗೆ ಸಿಲ್ಲಿ ಅನ್ಸುತ್ತೆ. ಭಾವನೆನೇ ಅರ್ಥ ಮಾಡ್ಕೊಳಕ್ ಆಗದೆ ಇರೋರ್ ಜೊತೆ ಅದನ್ನ ಹಂಚ್ಕೊಳಕ್ಕೂ ಹೋಗ್ಬಾರ್ದು. ಅಲ್ಲಿಗೆ ನನಗ್ ಸಿಗ್ದಂಗೆನೆ. ಏನಂದ್ರಿ? ನೀವ್ ಹೇಳಿದ್ ಸರಿ ಅಂತ ಹೇಳಕ್ ಬಂದೆ. ಅಂದಾಗೆ ನಿಮ್ ಹೆಸರು? ಮದನ್ ಅಂತೂ ಅಲ್ಲ, ಬೇರೆ ಏನು ಅಂತ ಕೇಳ್ಬೋದಾ? ವೀನಾ? ಈ ಶ್ರೀಮಂತರಿಂದ ಪ್ಯೂರ್ ಫ್ರೆಂಡ್ಶಿಪ್ ನ ಎಕ್ಸ್ಪೆಕ್ಟ್ ಮಾಡೋದು ಸಾಧ್ಯನೇ ಇಲ್ಲ. ಅವ್ರಿಗೂ ನಂಗೂ ಸೆಟ್ ಆಗಲ್ಲ ಅಷ್ಟೇ. ವಿನಯ್? ವಿಶ್ವಾಸ್? ಇಲ್ವಾ? ವಿರಾಜ? ಅದ್ಯಾವುದು ಅಲ್ಲ. ವಿಕ್ಕಿ? ಕರೆಕ್ಟ್, ಅದೇ. ವಿರಾಜ್ ಸಂಪತ್ ತರ ಕಾಣಿಸ್ತಿಲ್ಲ, ನೀನೊಂಥರ ವಿಕ್ಕಿ ಮಿಕ್ಕಿ ತರ ಕಾಣಿಸ್ತಿದ್ಯಾ. ಅದೇ ವಿಕ್ಕಿ. ವಿಕ್ಕಿ ಚೆನ್ನಾಗಿದೆ ಅಲ್ವಾ? ಸರಿ, ಮತ್ತೆ ಸಿಗೋಣ. ನನಗೆ ಲೇಟ್ ಆಯ್ತು, ಕೆಲ್ಸಕ್ಕೆ ಹೋಗ್ಬೇಕು, ಪೋಸ್ಟ್ ಆಫೀಸ್ಗೂ ಹೋಗ್ಬೇಕು. ಬಾಯ್. ಹಲೋ, ನಿಮ್ ಹೆಸರು ಹೇಳಲಿಲ್ಲ? ಮಲ್ಲಿ. ಮಲ್ಲಿ, ಮೂಗುತಿ ಮಲ್ಲಿ. ನೋಡಿವಳಂದಾವ ಮುತ್ತಿನ ಮಾಲೆ ಚಂದಾವ, ನೋಡಿವಳಂದಾವ ಮುತ್ತಿನ ಮಾಲೆ ಚಂದಾವ, ಇವಳು ಯಾವೂರ ಚಲುವೆ ಶಿವ. ನನ್ ಮದ್ವೆ ನಡೆಯಲ್ಲ ಅನ್ನಕ್ಕೆ ನೀನ್ ಯಾರೇ? ರಮ್ಯಾ, ಸಮಾಧಾನ ಮಾಡ್ಕೊ.
ಅವಳು ಹೇಗೆ ಸಮಾಧಾನ ಮಾಡ್ಕೋತಾಳೆ? ಸಡನ್ ಆಗಿ ಮದುವೆ ಮುರಿದಿದೆ ಅಂದ್ರೆ ಯಾರಾದ್ರೂ ಹೀಗೆ ರಿಯಾಕ್ಟ್ ಮಾಡ್ತಾರೆ ಅಲ್ವಾ? ದಯವಿಟ್ಟು ಕ್ಷಮಿಸಿ. ನಿಮ್ಮ ಮನಸ್ಸಿಗೆ ಎಷ್ಟು ಆಘಾತ ಆಗಿರ್ಬೋದಂತ ನಮ್ಗೆ ಅರ್ಥ ಆಗುತ್ತೆ. ವಾಸಂತಿ, ತಪ್ಪು ಹೆಜ್ಜೆ ಇಟ್ಟು ಪಶ್ಚಾತ್ತಾಪ ಪಡೋದಕ್ಕಿಂತ ತಪ್ಪು ಹೆಜ್ಜೆ ಇಡ್ದಿರೋ ಥರ ನೋಡ್ಕೊಳ್ಳೋದು ಒಳ್ಳೇದಲ್ವಾ? ಆಂಟಿ, ಇದು ವಿರಾಜ್ ರಮ್ಯಾ ಒಳ್ಳೇದಕ್ಕೆ. ನನ್ನ ಒಳ್ಳೇದು ಕೆಟ್ಟದ್ದು ನಿರ್ಧಾರ ಮಾಡೋ ರೈಟ್ಸ್ ನಿಂಗೆ ಯಾರು ಕೊಟ್ಟಿದ್ದು? ರಮ್ಯಾ ಪ್ಲೀಸ್ ಕಾಮ್ ಡೌನ್. ವಿರಾಜ್ ಜೊತೆ ನನ್ನ ಮದ್ವೆ ಮಾಡ್ಸು ಅಂತ ನಾನು ಏನಾದ್ರೂ ಕೇಳಿದ್ನಾ? ಇಲ್ಲ ತಾನೆ. ನಾನು ವಿರಾಜು ಫ್ರೆಂಡ್ಸ್ ಆಗಿ ಆರಾಮಾಗಿ ಇದ್ವಿ. ಬಟ್ ನೀನು ವಿರಾಜ್ ಜೊತೆ ಮದ್ವೆ ಮಾಡಿಸ್ತೀನಿ ಒಪ್ಪೋ ಅಂತ ನಮ್ಮನೆ ಬಾಗ್ಲಿಗೆ ಬಂದೆ. ಅಷ್ಟು ಜನಗಳ ಮುಂದೆ ಅರು ಅಮ್ಮನ್ ಬಾಯಲ್ಲಿ ಮದ್ವೆ ಅನೌನ್ಸ್ಮೆಂಟ್ ಮಾಡಿಸ್ದೆ. ರಮ್ಯಾ, ಅದು ನನ್ ಮಾತು ಇನ್ನೂ ಮುಗ್ದಿಲ್ಲ. ಇನ್ನೇನು, ನಾನು ವಿರಾಜ್ ಗಂಡ ಹೆಂಡತಿ ಆಗ್ತೀವಿ ಅಂತ ಖುಷಿಯಲ್ಲಿ ನಾನು ಕಳ್ದೋಗಿದ್ದೆ. ನನ್ ಮನ್ಸಲ್ಲಿ ಇಲ್ಲದ್ ಸಲ್ಲದ್ ಭಾವನೆಗಳನ್ನ ಬೆಳೆಯೋ ಹಾಗೆ ನೀನೇ ಮಾಡ್ದೆ. ಡೇಟ್ ಅಂತೆ, ಡಿನ್ನರ್ ಅಂತೆ, ಮೈ ಫುಡ್. ಯಾಕೆ ಬೇಕಿತ್ತು ಇವೆಲ್ಲ? ನಾನೇ ಹೇಳ. ಈ ಮನೆಯಲ್ಲಿ ಮಹಾನ್ ಸೊಸೆ ಅಂತ ತೋರಿಸ್ಕೊಳ್ಳೋ ಹುಚ್ಚು ನಿಂಗೆ. ಆ ಹುಚ್ಚಿಗೆ ನನ್ನ ಬಲಿ ಮಾಡಿದೆ ಅಲ್ವಾ? ಇದ್ರಲ್ಲಿ ಮಿತಿಲದೇನು ತಪ್ಪಿಲ್ಲ ರಮ್ಯಾ. ಓಹೋ, ಹಾಗಾದ್ರೆ ನನ್ ತಪ್ಪಿದ್ಯಾ? ರಮ್ಯಾ, ನೀನ್ ತಪ್ಪಿದೆ ಅಂತ ನಾವು ಹೇಳ್ತಾ ಇಲ್ಲ. ರಮ್ಯಾ, ನೀನು ತಪ್ಪು ಮಾಡಿದ್ರು ನೀನು ಅದನ್ನು ಒಪ್ಕೊಳ್ಳಲ್ಲ. ನೋಡು, ವಿರಾಜ್ಗೆ ಲೈಫಲ್ಲಿ ಕೆಲವು ಸಲ ಹಾಗೇನೆ ನಾವು ಅಂದ್ಕೊಂಡಿದ್ದ ಕತೆನೇ ಬೇರೆ ಆಗಿರುತ್ತೆ, ಅಲ್ಲಿ ನಡೆಯೋ ಕತೆನೇ ಬೇರೆ ಆಗಿರುತ್ತೆ. ಏನು ಮಾಡೋಕ್ಕಾಗುತ್ತೆ ಹೇಳು? ಏನು ಮನೆಯವರೆಲ್ಲ ಸೇರಿ ಆಟ ಆಡ್ತಿದ್ದೀರಾ? ನಿಮಗೆ ಇಷ್ಟ ಬಂದಾಗ ಮದ್ವೆ ಅನ್ನಕ್ಕೆ, ಬೇಡ ಅಂದಾಗ ಮೂಲೆ ತಳ್ಳಕ್ಕೆ ನನ್ನ ದಸರದ್ ಗೊಂಬೆನಾ? ನೋಡು, ನಾವು ಏನೂ ಮಾಡೋಕ್ಕಾಗ್ದಿರೋ ಪರಿಸ್ಥಿತಿಲಿದ್ದೀವಿ. ಮಾಮ್, ನೀನ್ ಏನಕ್ಕೆ ಸುಮ್ಮನೆ ಇದ್ಯಾ? ಮಾತಾಡು. ನನ್ನ ಮಗಳನ್ನ ನಾನು ಏನಂತ ಸಮಾಧಾನ ಮಾಡಲಿ ಹೇಳಿ? ನೋಡಿ, ಅವಳು ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೆ. ಅದೇ ನಿಮ್ಮನೆ ಮಗಳು ರಿಯಾ ಬದುಕಲ್ಲಿ ಹೀಗಾಗಿದೆ, ನೀವುಗಳು ಸುಮ್ಮನೆ ಇರ್ತಿದ್ರಾ? ಮಕ್ಕಳಿಗೆ ಮದುವೆ ಇಷ್ಟ ಇಲ್ಲ ಅಂದಮೇಲೆ ಆ ಮದುವೆ ಮಾಡೋದ್ರಲ್ಲಿ ಯಾವ ಅರ್ಥ ಇದೆ ವಾಸಂತಿ?